Do you know what your favorite celebrity eats? ಇವತ್ತು ನಾನು ಇಡೀ ಕರ್ನಾಟಕ ಸುತ್ತಿ ನಮ್ಮ ಫೇವ್ರೆಟ್ ಆಕ್ಟರ್ಸ್ ಫೇವ್ರೆಟ್ ಡಿಶಸ್ ತಿನ್ನಕ್ ಹೋಗ್ತಾ ಇದ್ದೀನಿ. ಹೋಟೆಲ್ ನವಯುಗ ಇದು ಪುನೀತ್ ರಾಜ್ಕುಮಾರ್ ಅವರ ಫೇವ್ರೆಟ್ ಪ್ಲೇಸ್. ಇಲ್ಲಿ ಅವರು ಮಟನ್ ಬಿರಿಯಾನಿ ಮತ್ತೆ ಚಿಕನ್ ಕಬಾಬ್ ತಿಂತಾರೆ ಅಂತ ತುಂಬಾನೇ ಫೇಮಸ್ ಆಗಿದೆ. ಸೊ ಲೆಟ್ಸ್ ಗೋ ಅಂಡ್ ಟ್ರೈ ಮಟನ್ ಬಿರಿಯಾನಿ ಚಿಕನ್ ಕಬಾಬ್. ಸರ್ ಇದು ಒಂದು ಮಟನ್ ಬಿರಿಯಾನಿ ಒಂದು ಚಿಕನ್ ಕಬಾಬ್. ಇದು ಪುನೀತ್ ರಾಜ್ಕುಮಾರ್ ಅವರ ಫೇವ್ರೆಟ್ ಮಟನ್ ಬಿರಿಯಾನಿ. ನಾನು ಮಟನ್ ತಿನ್ನಲ್ಲ ಬಟ್ ತಿಂತಾ ಇದ್ದೀನಿ. ಬರೀ ರೈಸ್, ಮಟನ್ ಇಲ್ಲ ಇದರಲ್ಲಿ, ಒಳಗಿದೆ ಚಿಕ್ಕ ಚಿಕ್ಕದಾಗುತ್ತೆ ಇದು. ಮತ್ತೆ ಒಂದು ಚಿಕನ್ ಕಬಾಬು ಹೇಳಿದ್ದೀವಿ, ಅದು ಪುನೀತ್ ರಾಜ್ಕುಮಾರ್ ಅವರ ಫೇವ್ರೆಟ್. ತುಂಬಾ ಚೆನ್ನಾಗಿದೆ. ನಾವು ಮಟನ್ ಹೇಳಿದ್ವಾ? ಹೌದು ಮಟನ್ನೇ ಅದು. ಅಷ್ಟೊಂದು ಚೆನ್ನಾಗಿದೆ. ವಾವ್. ಅವರು ಒಂದು ಬರೀ ಮೂವೀಸ್ ಮಾತ್ರ ಫೇಮಸ್ ಅಲ್ಲ, ಅವರು ಅವರ ಹಂಬಲ್ ನೇಚರ್ ಮತ್ತು ಜಾಸ್ತಿ ಮಾಡಿರುವಂಥ ಚಾರಿಟಿ ವರ್ಕ್ಗೆ ಫೇಮಸ್. ಹಿ ಈಸ್ ಒನ್ ಆಫ್ ದ ಮೋಸ್ಟ್ ಹಂಬಲ್ ಆ್ಯಕ್ಟರ್. ಚಿಕ್ಕ ವಯಸ್ಸಿಂದನೂ ಅವ್ರ ಆ್ಯಕ್ಟಿಂಗ್ ನೋಡಿದ್ದೀವಿ. ಲೈಕ್ ಈಸ್ ಬಿನ್ ಅ ಪಾರ್ಟ್ ಆಫ್ ಮೂವೀಸ್ ಫ್ರಮ್ ಸೋ ಲಾಂಗ್. ಅವ್ರ ಅಪ್ಪ ಅವ್ರ ತಂದೆಯವರು ಯಾವಾಗಿಂದ ಮೊಬೈಲಿದ್ದಾರೆ ಅವಾಗ. ಆಸ್ ಸೂನ್ ಆಸ್ ಹಿ ವಾಸ್ ಬಾರ್ನ್ ಹಿ ವಾಸ್ ಇನ್ ಟು ಆರ್ಟ್, ಡ್ರಾಮಾ, ಫಿಲ್ಮ್, ಮೂವೀಸ್. ಅವ್ರಿಗೆ ಒಂದು ತುಂಬ ಹಂಬಲ್ ನೇಚರ್. ಹಿ ಯೂಸ್ ಟು ಕಮ್ ಟು ದಿಸ್ ರೆಸ್ಟೋರೆಂಟ್ ಆಲ್ ದ ಟೈಮ್ ಆ್ಯಂಡ್ ಯೂಸ್ ಟು ಈಟ್. ನೌ ಐ ಗೆಟ್ ಇಟ್ ವೈ ಬಿಕಾಸ್ ಇಟ್ಸ್ ಸೋ ಯಮ್ಮಿ. ಇನ್ನು ಕಬಾಬ್ ಬಂತು. ಥ್ಯಾಂಕ್ ಯು ಸರ್. ಕಬಾಬ್ ಆ್ಯಂಡ್ ರೈಸ್ ಬೆಸ್ಟ್ ಕಾಂಬಿನೇಷನ್. ನಾಟ್ ಇವನ್ ಕಿಡಿಂಗ್. ನಮ್ಮ ಸೆಲೆಬ್ರಿಟೀಸ್ ಇರೋ ಟೇಸ್ಟು ಯಮ್ಮಿ 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 ಯಮ್ಮಿ. ನನ್ನ ಫೇವ್ರೆಟ್ ಪುನೀತ್ ರಾಜ್ಕುಮಾರ್ ಅವ್ರ ಮೂವಿ ಯಾವುದು ಗೊತ್ತಾ? ಪರಮಾತ್ಮ. ನನಗೆ ಪರಮಾತ್ಮ ತುಂಬ ಇಷ್ಟ. ಯಾಕೆಂದರೆ ಅದರಲ್ಲಿ ತುಂಬ ಮಲೆನಾಡಲ್ಲೆಲ್ಲ ಶೂಟ್ ಮಾಡಿದ್ದಾರೆ. ಯಾವ್ಯಾವ ಹೀರೋಸ್ ಬರ್ತಾರೆ ಸರ್? ಹೇಳಿ ಸರ್, ನೀವು ಹೇಳಿ ಸರ್. ನೀವು ನೋಡಿಲ್ಲ ಯಾವ ಹೀರೋನು? ಸುಳ್ಳು ಹೇಳ್ಬಾರ್ದು. ಹಾಂ ಹೌದಾ? ಬಟ್ ಬರ್ತಿರ್ತಾರಲ್ಲ ಎಲ್ಲರೂ. ದ ನೆಕ್ಸ್ಟ್ ಲೊಕೇಶನ್ ಇಸ್ ದರ್ಶನ್ ಅವರ ಫೇವ್ರೆಟ್ ಡಿಶ್ ಅನ್ನಕ್ಕೆ ಹೋಗ್ತಾ ಇದೀವಿ. ಅಂಡ್ ಇಟ್ಸ್ ಆಕ್ಚುಲಿ ವೆರಿ ವೆರಿ ಯೂನಿಕ್. ಇಲ್ಲ ಚಿಕನ್ ಕರಿ ವಿತ್ ಮುದ್ದೆ, ಅದನ್ನು ಟ್ರೈ ಮಾಡಬೇಕು. ಇವಾಗ ದರ್ಶನ್ ಅವ್ರದ್ದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂದರೆ, ದರ್ಶನ್ ಅವರು ಫುಲ್ ಫೇಮಸ್ ಆಗಿರೋದೆ ಈ ಥರ ಆ್ಯಕ್ಚುಲಿ ಅವ್ರದ್ದೊಂದು ಮೂವಿ ಇದೆ, ಅದರಲ್ಲಿ ಈಸ್ ಲೈಕ್ ಅ ಬ್ಲೈಂಡ್ ಪರ್ಸನ್. ದಟ್ ಇಸ್ ಮೈ ಫೇವ್ರೆಟ್ ಮೂವಿ. ಅಂದೇನಾ? ಥ್ಯಾಂಕ್ ಯು. ಸೊ ಹಾಟ್ ಎಲ್ಲ ಇದು. ದಿಸ್ ಈಸ್ ಮುದ್ದೆ, ಇದು ಡ್ರೈ ಚಿಲ್ಲಿ ಮತ್ತು ಮಟನ್ ಕರಿ ಮುದ್ದೆ. ಇಲ್ಲಿ ನನಗೆ ಫಸ್ಟು ಸಾಂಬಾರು ಮತ್ತು ಓ ಮೈ ಗಾಡ್, ಸೋ ಸಾಫ್ಟ್ ಬ್ರೋ. ಐ ಥಿಂಕ್ ಐ ಲವ್. ಓ ಮೈ ಗಾಡ್ ಗೈಸ್, ದಿಸ್ ಇಸ್ ಬಿಕಮ್ ಮೈ ಫೇವ್ರೆಟ್ ಫುಡ್ ಸೋ ಫಾರ್ ಗೈಸ್. ಅ ಫನ್ ಫ್ಯಾಕ್ಟ್ ಅಬೌಟ್ ದರ್ಶನ್ ಏನು ಅಂದರೆ, ಅವರು ಅನಿಮಲ್ ಲವರ್. ಲೈಕ್ ಅವ್ರಿಗೆ ಎಷ್ಟು ಅನಿಮಲ್ಸ್ ಇಷ್ಟ ಅಂದರೆ, ಅವರ ಫಾರ್ಮ್ ಹೌಸಲ್ಲಿ ಅವ್ರದ್ದು ಮಿನಿ ಝೂನೇ ಇದೆ. ಅಷ್ಟು ಅನಿಮಲ್ಸ್ಗೆ ಶೆಲ್ಟರ್ ಮಾಡಿದ್ದಾರೆ, ರೆಸ್ಕ್ಯೂ ಮಾಡಿದ್ದಾರೆ. ಮುದ್ದೆ ಎಷ್ಟು ಸಾಫ್ಟ್ ಇದೆ ಅಂದರೆ ಹಿಂಗಾದ್ರೆ ಬೇಕಾಗುತ್ತೆ. ಮತ್ತು ಇವರ ಫೇವ್ರೆಟ್ ಡಿಶ್ ಬಂದು ರಾಗಿ ಮುದ್ದೆ ಮತ್ತು ಮಟನ್ ಕರಿ, ಸ್ಪೈಸಿ ಮಟನ್ ಕರಿ. ಆ್ಯಂಡ್ ದಿಸ್ ಪ್ಲೇಸ್ ಇಸ್ ಪರ್ಫೆಕ್ಟ್ ಫಾರ್ ಇಟ್. ಯಾಕೆಂದರೆ ಇಲ್ಲಿ ಬರೀ ಅವ್ರದ್ದೇ ಹಾಡಾಕ್ತಿದ್ದಾರೆ ಮತ್ತು ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಬಂದಿದ್ದಾರೆ. ದಿಸ್ ಕಮ್ ಯೂರ್ ಆ್ಯಂಡ್ ಆ್ಯಪ್ ದಿಸ್ ಒನ್ ಟ್ರೂ ಫ್ಲೇವರ್. ಐ ಥಿಂಕ್ ದರ್ಶನ್ ಅವರ ಫೇವ್ರೆಟ್ ಫುಡ್ ನನ್ನ ಫೇವ್ರೆಟ್ ಫುಡ್ ಕೂಡ ಆಯಿತು. ಒನ್ ಆಫ್ ದ ಲಕ್ಸುರಿ, ಅಮೇಝಿಂಗ್, ರಿಚ್ ಇನ್ ಫ್ಲೇವರ್. ಸೊ ಡೆಸರ್ಟ್ ಆರ್ಡರ್ ಮಾಡಿಲ್ಲ. ಥ್ಯಾಂಕ್ ಯು. ಫುಲ್ ಹೌಸ್ ಮನೆ ವೈಬ್. ದರ್ಶನ್ ಅವ್ರಿಗೆ ಕರ್ನಾಟಕ ಕ್ಯೂಸಿನ್ ಅಂದರೆ ತುಂಬ ಇಷ್ಟ. ಅವರ ಫೇವ್ರೆಟ್ ರಾಗಿ ಮುದ್ದೆ ಇರೋ ಲೊಕೇಶನು ಎಂಪೈರಲ್ಲಿ ಸುದೀಪ್ ಅವರ ಫೇವ್ರೆಟ್ ಡಿಶ್ ಬಂದು ಬಿರಿಯಾನಿ. ವಿಲ್ ಬಿ ಟ್ರೈಯಿಂಗ್ ಬಿರಿಯಾನಿ. ಎಷ್ಟೊಂದು ಕ್ಲಿಪ್ಸಲ್ಲಿ, ಎಷ್ಟೊಂದು ನ್ಯೂಸ್ ರಿಪೋರ್ಟ್ಸಲ್ಲಿ ಸುದೀಪ್ ಅವರು ಎಂಪೈರ್ ಬಂದು ಬಿರಿಯಾನಿ ತಿಂದಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಎಂಪೈರಲ್ಲಿದ್ದೀವಿ. ಆ್ಯಂಡ್ ಇಲ್ಲಿ ನಾವು ಬಿರಿಯಾನಿ ಟ್ರೈ ಮಾಡ್ತಾ ಇದ್ದೀವಿ. ಕೆನ್ ಐ ಗೆಟ್ ಚಿಕನ್ ಬಿರಿಯಾನಿ, ವಾಟರ್ಮೆಲನ್ ಜ್ಯೂಸ್ ವಿತ್ ನೋ ಐಸ್ ಆ್ಯಂಡ್ ಶುಗರ್. ಸೊ ಸುದೀಪ್ ಅವ್ರದ್ದು ಫೇವ್ರೆಟ್ ಮೂವಿ, ನಂದು ಎಷ್ಟೊಂದು ಫೇವ್ರೆಟ್ ಮೂವಿ ಇದೆ. ಅದರಲ್ಲಿ ಒನ್ ಆಫ್ ಮೈ ಫೇವ್ರೆಟ್ ಮೂವಿ ಇಸ್ ಈಗದಲ್ಲಿ ಹಿ ಪ್ಲೇಸ್ ಅ ವೆರಿ ನೆಗೆಟಿವ್ ಕ್ಯಾರೆಕ್ಟರ್ ಆ್ಯಂಡ್ ಐ ರಿಯಲಿ ಲೈಕ್. ಚೆನ್ನಾಗಿದೆ. ಈಗ ಐ ಲೈಕ್ ಜಸ್ಟ್ ಮಾತಲ್ಲಿ, ಐ ಲೈಕ್ ಮುಂಜಾನೆ ಮಂಜಲ್ಲಿ. ಐ ಫೀಲ್ ಲೈಕ್ ದ ಬೆಸ್ಟ್ ಕಾಂಬಿನೇಷನ್ ಇಸ್ ಸುದೀಪ್ ಆ್ಯಂಡ್ ರಮ್ಯಾ. ಐ ಲವ್ ದೇರ್ ಕಾಂಬಿನೇಷನ್ ಅ ಲಾಟ್. ಅ ಫನ್ ಫ್ಯಾಕ್ಟ್ ಅಬೌಟ್ ಸುದೀಪ್ ಅವ್ರಿಗೆ ಏನು ಅಂದರೆ, ಅವರು ಅಂಡರ್ 17 ಅಲ್ಲಿ ಕ್ರಿಕೆಟ್ ಲೀಗಲ್ಲಿ ಹಿ ವಾಸ್ ರಿಯಲಿ ಗುಡ್ ಅಟ್ ಇಟ್. ನ್ಯಾಷನಲ್ ಲೆವೆಲ್ ಕ್ರಿಕೆಟ್ ಪ್ಲೇಯರ್ ಅಂಡರ್ 17 ಅಲ್ಲಿ. ಸೊ ಇವರು ಫಿಲ್ಮ್ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಹಿ ವಾಸ್ ರಿಯಲಿ ಗುಡ್ ಅಟ್ ಲೈಕ್ ಕ್ರಿಕೆಟ್. ಮತ್ತು ಅವ್ರದ್ದು ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದರೆ, ಹೀ ಲವ್ಸ್ ವೆನ್ ಇಟ್ ಕಮ್ಸ್ ಟು ಫುಡ್, ಹೀ ಲವ್ಸ್ ಕರ್ನಾಟಕ ಸ್ಟೈಲ್ ಫುಡ್. ಆ್ಯಂಡ್ ಅವರು ಎಷ್ಟೊಂದು ಸರಿ ಎಂಪೈರ್ ಮುಂದೆ ಸ್ಪಾಟ್ ಆಗಿದ್ದಾರೆ. ಎಸ್ಪೆಷಲಿ ಅವ್ರಿಗೆ ಬಿರಿಯಾನಿ ಫ್ರಮ್ ಎಂಪೈರ್ ಈಸ್ ಸಮಥಿಂಗ್ ದಟ್ ಹಿ ಲೈಕ್ಸ್. No wonder he likes this. It's actually very yummy. Empire is known for their non-vegetarian. ಅದರಲ್ಲೂ ಬಿರಿಯಾನಿ ಅಂದರೆ ತುಂಬ ಚೆನ್ನಾಗಿದೆ. It's very homely, nice biryani. There is one song that I really love a lot. That is Munjane Manjali. I mean, I can sing that too. ನಾನು ಎಷ್ಟೊಂದು ಸರಿ ಹಾಡು ಹೇಳಿದ್ದೀನಿ ಅದನ್ನು. ಮುಂಜಾನೆ ಮಂಜಲಿ
ಅವ್ರ ಬಿರಿಯಾನಿ ಕ್ವಾಂಟಿಟಿನೂ ತುಂಬ ಚೆನ್ನಾಗಿದೆ. ಅದು ಹಾಫ್ ಪ್ಲೇಟ್ ತೊಗೊಂಡೆ, ಹಾಫ್ ಪ್ಲೇಟು ಇಷ್ಟಿದೆ ಅಂದರೆ ಫುಲ್ ತೊಗೊಂಡ್ರೆ ಇಬ್ಬರು ತಿನ್ಬೋದು. ಇದನ್ನು ಊಟ ಮಾಡೋಕ್ಕೆ ಒಳ್ಳೆ ಜಾಗ ಇದೆ, ಊಟ ತುಂಬ ತಿನ್ಬೋದು. ಒಂದು ಬಿರಿಯಾನಿ ತೊಗೊಂಡ್ರೆ ಇಬ್ಬರು ತಿನ್ಬೋದು. ಇದು ಹಾಫ್ ತೊಗೊಂಡಿದ್ದೀನಿ, ಹಾಫಲ್ಲೂ ಇಬ್ಬರು ತಿನ್ಬೋದು ಥರ ಇದೆ ಕ್ವಾಂಟಿಟಿ. ಇಷ್ಟು ಜಾಸ್ತಿ ಕ್ವಾಂಟಿಟಿ ಇದೆ. ನಿಮ್ಮ ಫೇವ್ರೆಟ್ ಮೂವಿ ಸುದೀಪ್ ಅವ್ರದ್ದು ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಕ್ಚುಲಿ ನಿಮ್ಗೆ ಇನ್ನೊಂದು ಫನ್ ಫ್ಯಾಕ್ಟ್ ಹೇಳಬೇಕು. ಐ ಹ್ಯಾವ್ ಆ್ಯಕ್ಚುಲಿ ಮೆಟ್ ಹಿಮ್. ನಾನು ಸುದೀಪನ್ನ ಮೀಟ್ ಮಾಡಿದ್ದೀನಿ ಫ್ರಮ್ ಹೈದರಾಬಾದ್ ಟು ಬ್ಯಾಂಗ್ಳೂರ್ ಫ್ಲೈಟಲ್ಲಿ. I was his crew. He was on first one Fox, and when I met him, he was like the sweetest gentleman ever. ನಾನು ಅವ್ರನ್ನ ಮೀಟ್ ಮಾಡಿದ್ಮೇಲೆ ಅವ್ರದ್ದು ಜಾಸ್ತಿ ಫ್ಯಾನ್ ಆಗಿದೆ. ಇಟ್ ಇಸ್ ಸೋ ಲವ್ಲಿ. ಫ್ಲೈಟ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಗೊತ್ತಾ. ಅದು ಆ್ಯಕ್ಚುಲಿ ಯಾವ್ದು ಮೂವಿ ಅದು ಯಾವುದೋ ಮೂವಿ ಪ್ರಮೋಷನ್ಸ್ಗೆ ಹೈದರಾಬಾದಿಂದ ಬೆಂಗಳೂರಿಗೆ ಹೋಗ್ತಾಯಿದ್ರು. ಮ್ಯಾಕ್ಸ್ ಮೂವಿ, ಮ್ಯಾಕ್ಸ್ ಆ ಮೂವಿಗೋಸ್ಕರ ಅವರು ಬೆಂಗಳೂರಿಂದ ಹೈದರಾಬಾದ್ಗೆ ಹೋಗಿ ಅಲ್ಲಿಂದ ವಾಪಸ್ ಬರಬೇಕಾದ್ರೆ ನಾನು ಅವ್ರನ್ನ ಮೀಟ್ ಮಾಡಿದ್ದೆ. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಸುದೀಪ್ ಸರ್ನ ಮೀಟ್ ಮಾಡಿದ್ದನ್ನು ರೀಲ್ನು ನಾನು ಹಾಕಿದ್ದೆ. ಆ್ಯಂಡ್ ಯು ವೋಂಟ್ ಬಿಲೀವ್ ಹಿಸ್ ಡಾಟರ್ ಕಮೆಂಟೆಡ್ ಆನ್ ದ ರೀಲ್. So excited. I'm like, let's go to the next location with the next star. ಈಗ ನಾವು ನೆಕ್ಸ್ಟ್ ಲೊಕೇಶನ್ ಬಂದಿದ್ವಿ. ಇದು ಶಿವರಾಜ್ ಕುಮಾರ್ ಅವರ ಫೇವ್ರೆಟ್ ಡಿಶ್ ತಿನ್ನಕ್ಕೆ ಬಂದಿದ್ವಿ. ದಟ್ ಈಸ್ ದೋಸೆ. ಸೌತ್ ಇಂಡಿಯನ್ ಸ್ಟೈಲ್ ದೋಸೆ ತಿನ್ನೋದು ಅವ್ರಿಗೆ ತುಂಬ ಇಷ್ಟ. ಇವಾಗ ನಾವು CTR ಬಂದಿದ್ವಿ. CTR ಆಸ್ ಯು ನೋ ಇಟ್ಸ್ ವೆರಿ ಕ್ರೌಡೆಡ್. ಒಳಗೆ ಹೋಗಿ CTR ಅಲ್ಲಿ ಸೀಟ್ ತೊಗೊಂಡು ದೋಸೆ ತಿನ್ನೋಣ. ಆರ್ಡರ್ ಯಾರು ತೊಗೊಳ್ಳೋದು ಗೊತ್ತಿಲ್ಲ. ತುಂಬ ಲೇಟ್ ಆಯಿತು ಸರ್ವಿಸ್. ಮಸಾಲೆ ದೋಸೆ ತಿನ್ನೋಕೆ ಎಷ್ಟು ಸರ್ಕಸ್ ಮಾಡಿದೆ, ಎಷ್ಟು ಅರ್ಧ ಗಂಟೆ ವೆಯ್ಟ್ ಮಾಡಿದ್ದೀವಿ. ದೋಸೆ, ಬೆಣ್ಣೆ ಮಸಾಲ ದೋಸೆ ಮತ್ತು 2 ಟೈಪ್ ಆಫ್ ಚಟ್ನಿ ಇದೆ. ಬೆಣ್ಣೆ ಮಸಾಲ ದೋಸೆ ರಿಯಲಿ ಗುಡ್. ಆಲೂಗಡ್ಡೆ ಪಲ್ಯನೂ ಅಷ್ಟೇ ಸಾಫ್ಟ್ ಇದೆ. ಶಿವರಾಜ್ ಕುಮಾರ್ ಬಗ್ಗೆ ಏನು ಸ್ಪೆಷಾಲಿಟಿ ಅಂದರೆ ಹಿ ಈಸ್ ಅ ಟ್ರೈನ್ ಕ್ಲಾಸಿಕಲ್ ಡಾನ್ಸರ್. ಅಂದರೆ ಕ್ಲಾಸಿಕಲ್ ಡಾನ್ಸರ್ ಅವರು ಒಂದು ಟ್ರೈನ್ ಕ್ಲಾಸಿಕಲ್ ಡಾನ್ಸರ್. ಆ್ಯಂಡ್ ಅವರು ತುಂಬ ದೋಸೆ ಮತ್ತು ಇಡ್ಲಿ ಈ ಥರ ಸೌತ್ ಇಂಡಿಯನ್ ಫುಡ್ನ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ಬೆಣ್ಣೆ ದೋಸೆ ಇಸ್ ಒನ್ ಆಫ್ ಹಿಸ್ ಫೇವ್ರೆಟ್ ಫುಡ್ ಲಿಸ್ಟಲ್ಲಿ ಬರುತ್ತೆ. ಆ್ಯಂಡ್ ಆಲ್ಸೋ ಅವ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಐ ಹ್ಯಾವ್ ಆ್ಯಕ್ಚುಲಿ ಮೆಟ್ ಹಿಮ್. ತುಂಬ ವರ್ಷಗಳ ಮುಂಚೆ ಸ್ಕೂಲ್ ಟೈಮಲ್ಲಿ ಇರಬೇಕಾದ್ರೆ, ಐ ಥಿಂಕ್ 11th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ನಾನು ಅವ್ರನ್ನ ಮೀಟ್ ಮಾಡಿದ್ದೀನಿ. ಒಂದು ಶೂಟಿಂಗಲ್ಲಿದ್ದರು ಅವರು. ನನ್ನ ಫ್ರೆಂಡು ಆ ಶೂಟಿಂಗ್ ಪಾರ್ಟ್ ಆಗಿದ್ಲು. ಆವಾಗ ನಮ್ಮ ಫ್ರೆಂಡು ಒಂದು ಅಕ್ಕ ಅವ್ರನ್ನ ಕರ್ಕೊಂಡೋಗಿದ್ರು, ಅವ್ರನ್ನ ಮೀಟ್ ಮಾಡಿಸಿದ್ರು. ಹಿ ವಾಸ್ ಲೈಕ್ ಒನ್ ಆಫ್ ದ ಸ್ವೀಟೆಸ್ಟ್ ಪರ್ಸನ್ ದಟ್ ಐ ನೋ. ಆ್ಯಂಡ್ ದಟ್ ವಾಸ್ ಆ್ಯಕ್ಚುಲಿ ಒನ್ ಆಫ್ ಮೈ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಸೊ ನೆಕ್ಸ್ಟ್ ಲೊಕೇಶನ್ ನಾವು ಹೋಗ್ತಿರೋದು ಯಶ್ ಅವರ ಫೇವ್ರೆಟ್ ಡಿಶ್ ತಿನ್ನೋದಕ್ಕೆ. ಮೇಘನಾಸ್ದ ಚಿಕನ್ ಬಿರಿಯಾನಿ, ಬೋನ್ಲೆಸ್ ಬಿರಿಯಾನಿ. ಇದು ನ್ಯೂಸ್ ಆರ್ಟಿಕಲ್ ಪ್ರಕಾರ ಅವ್ರ ಫೇವ್ರೇಟು. ನಾನು ಕೇಳ್ಕೊಂಬಂದಿಲ್ಲ ಅವ್ರನ್ನ, ಬಟ್ ದಿಸ್ ಇಸ್ ಮೈ ಫೇವ್ರೇಟ್ ಆಕ್ಟರ್. ದಿಸ್ ಇಸ್ ಮೈ ಫೇವ್ರೇಟ್. ತುಂಬ ಚೆನ್ನಾಗಿದೆ. ಒನ್ ಫನ್ ಫ್ಯಾಕ್ಟ್ ಅಬೌಟ್ ಯಶ್ ಏನು ಅಂದರೆ, ಹೀರೋ ಆಗೋಕ್ಕಿಂತ ಮುಂಚೆ ಬ್ಯಾಕ್ಗ್ರೌಂಡ್ ಸ್ಟೇಜಲ್ಲಿ ವರ್ಕ್ ಮಾಡ್ತಾ ಇದ್ರಂತೆ. ಲೈಕ್ ಸೀಟ್ಸ್ ಅರೇಂಜ್ ಮಾಡೋದು, ಬ್ಯಾಕ್ ಸ್ಟೇಜಲ್ಲಿ ಕೆಲಸ ಇರ್ತಾರ, ಪ್ರಾಪ್ಸ್ನ ಹ್ಯಾಂಡಲ್ ಮಾಡೋದು, ಅದು ಇದು ಆ ಥರ ಕೆಲಸ ಮಾಡ್ತಾಯಿದ್ರು ಬಿಫೋರ್ ಬಿಕಮಿಂಗ್ ಅ ಸೂಪರ್ ಸ್ಟಾರ್ ದಟ್ ಹಿ ಇಸ್ ನಾವ್. ಥಿಯೇಟರ್ ಗ್ರೂಪ್ಸಲ್ಲಿ ವರ್ಕ್ ಮಾಡಿದ್ದಾರೆ ಎಷ್ಟೊಂದು. ಮತ್ತು ಅವರ ಅಪ್ಪ ಕೂಡ ಒಂದು ಬಸ್ ಡ್ರೈವರ್ ಆಗಿದ್ರು. ಆ್ಯಂಡ್ ಒನ್ ಅಮೇಝಿಂಗ್ ಥಿಂಗ್ ಅಬೌಟ್ ಹಿಸ್ ಫಾದರ್ ದಟ್ ಐ ರಿಯಲಿ ಲುಕ್ ಅಪ್ ಟು ಏನು ಅಂದರೆ, ನಾನೊಂದು ಇಂಟರ್ವ್ಯೂ ನೋಡಿದ್ದೀನಿ ಅವರಪ್ಪ ಬಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರಲ್ಲ, ಆ ಟೈಮಲ್ಲಿ ಇವೊಂದು ಯಶ್ ಅವ್ರು ದೊಡ್ಡ ಸ್ಟಾರ್ ಆದಮೇಲೆ ಅವರಪ್ಪ ಸರ್ವಿಸ್ ಮುಗಿಯೋವರೆಗೂ ಕೆಲಸ ಮಾಡಿದ್ದಾರೆ. ದಟ್ಸ್ ಸಮಥಿಂಗ್ ಇನ್ಸೇನ್. ಇದು ಅವ್ರ ವರ್ಕ್ ಎಥಿಕ್ ಎಷ್ಟು ಚೆನ್ನಾಗಿದೆ ಅಂದರೆ, ಅವ್ರ ಮಗ ಅಷ್ಟು ದೊಡ್ಡ ಸ್ಟಾರ್ ಆಗಿದ್ರು ಹಿಸ್ ಲೈಕ್ ನಾನು ಸರ್ವಿಸ್ ಮುಗಿಯೋವರೆಗೂ ಕೆಲಸ ಮಾಡ್ತೀನಿ ಅಂತ ರಿಟೈರ್ ಆಗಿದ್ದಾರೆ ಅವರು. ದಟ್ಸ್ ಕ್ರೇಜಿ. Meghna's biryani is like yummy, guys. No wonder Meghna's is like known for their biryani. But ಎಷ್ಟೊಂದು ಸರಿ ಯಶ್ ಅವರು Meghna's ಅಲ್ಲಿ ಬಿರಿಯಾನಿ ತಿನ್ಕೊಂಡು ಸ್ಪಾಟ್ ಆಗಿದ್ದಾರೆ. And it is considered that he loves South Indian food and he loves biryani. I can't wait for Toxic. ನಾನು ಆ್ಯಕ್ಚುಲಿ ಟಾಕ್ಸಿಕ್ನ ನಮ್ಮ ಅಮ್ಮ ಜೊತೆ ಹೋಗೋಣ ಅಂತಿದ್ದೆ, ಬಟ್ ಇವಾಗ ಟ್ರೇಲರ್ ಎಲ್ಲ ನೋಡಿದ್ಮೇಲೆ ಅಮ್ಮ ಜೊತೆ ಹೋಗೋದು ಬೇಡ ಅನಿಸಿದೆ.